ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್ ಕುಮಾರ್. ಬ್ಯಾಚುಲರ್ಸ್ ಅಡುಗೆಗೆ ಎಲ್ಲ ವೀಕ್ಷಕರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ಸ್ಪೆಷಲ್ ಆದಂಥ ಹಾಗೆ ಸಾಂಪ್ರದಾಯಿಕವಾದಂಥ ಹಾಗೆ ವಿತೌಟ್ ಫೈರ್ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಎಸ್ ಸ್ನೇಹಿತರೆ, ಇದು ಹುಣಸೆಹಣ್ಣು ಲಾಲಿಪಾಪ್ ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು ಚಿಕ್ಕ ಹುಡುಗರಿದ್ದಾಗ ತಿಂದಂತಹ ನೆನಪು ಇದು, ಆದರೆ ಇತ್ತೀಚಿನ ಮಕ್ಕಳಿಗೆ ಇದು ಸಿಗ್ತಾನೇ ಇಲ್ಲ. ಇದನ್ನು ನೀವು ಮನೆಯಲ್ಲೇ ಮಾಡ್ಬೋದು, ಹಾಗೆ ಸಾಕಷ್ಟು ದಿವಸಗಳು ಇಟ್ಕೊಂಡು ತಿನ್ಬೋದು. ಜೊತೆಗೆ ನಿಮಗೆಲ್ಲ ಲಿಮ್ಸಿ ಟ್ಯಾಬ್ಲೆಟ್ಗಳ ಬಗ್ಗೆ ಗೊತ್ತು. ವೈರಸ್ಸನ್ನು ಎದುರಿಸುವಂತಹ ಶಕ್ತಿ ಇರುವಂತಹ ಈ ಲಿಮ್ಸಿ ಟ್ಯಾಬ್ಲೆಟ್ಗೆ ನಿಜಕ್ಕೂ ಕೂಡ ಸಾಂಪ್ರದಾಯಿಕವಾದಂಥ ಈ ರೆಸಿಪಿ ಸೆಡ್ ಹೊಡೆಯುತ್ತೆ ಅಂತ ಹೇಳ್ಬೋದು. ಎಸ್ ಸ್ನೇಹಿತರೆ, ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ 1 ಕಪ್ನಷ್ಟು ಹುಣಸೆ ಹಣ್ಣನ್ನು ತಗೊಳ್ಳಿ. ಅದಕ್ಕೆ ಸ್ವಲ್ಪ ಅಂದರೆ 1 ಟೇಬಲ್ ಸ್ಪೂನಷ್ಟು ಬೆಲ್ಲವನ್ನು ಹಾಕ್ಕೊಳ್ಳಿ. ಆನಂತರ ಜೀರಿಗೆಯನ್ನು ಸುಮಾರು 1 ಟೀ ಸ್ಪೂನ್ ತಗೊಳ್ಳಿ, ಇದನ್ನು ಕೂಡ ಹಾಕ್ಕೊಳ್ಳಿ. ನಂತರ ಸ್ನೇಹಿತರೆ, ಈ ಜೀರಿಗೆ ಮತ್ತು ಬೆಲ್ಲ ಎಲ್ಲವನ್ನು ಕೂಡ ನುಣ್ಣಗೆ ಜಜ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಒಂದಕ್ಕೊಂದು ಬೆರೆತ್ಕೋಬೇಕು. ಹಾಗಾಗಿ ಜೀರಿಗೆ ಸಂಪೂರ್ಣವಾಗಿ ಪುಡಿಯಾದ ನಂತರ ನೀವು ಖಾರದ ಪುಡಿ ಹಾಕ್ಕೊಳ್ಳಿ. 1 ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡ್ರೆ ಸಾಕು. ನಂತರ ಉಪ್ಪಿನ ಅಂಶ ನಿಮ್ಮ ಮೇಲೆ ಡಿಪೆಂಡು. ಅರ್ಧ ಟೀ ಸ್ಪೂನ್ ಆದರೂ ಸಾಕಾಗುತ್ತೆ. ಹುಣಸೆ ಹಣ್ಣಿನ ಒಂದು ಹುಳಿ ಜಾಸ್ತಿ ಬೇಡ ಅನ್ನೋದಾದರೆ ನೀವು 1/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಎಲ್ಲವನ್ನು ಕೂಡ ಚೆನ್ನಾಗಿ ಜಜ್ಜಿ ಸ್ನೇಹಿತರೆ. ಯಾವ ಮಟ್ಟಿಗೆ ಜಜ್ಜಬೇಕು ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಹುಣಸೆಹಣ್ಣು ಬೇರೆ ಮತ್ತು ಇದು ಬೇರೆ ಅಂತ ಕಾಣಿಸ್ಬಾರ್ದು. ನೋಡಿ, ಈ ರೀತಿಯಲ್ಲಿ ಅದು ಕಾಣಬೇಕು. ಈ ತರಹ ಮಾಡ್ಕೊಳ್ಳಿ ಸ್ನೇಹಿತರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಈ ಟರ್ಮರಿಕ್ ಅಂದರೆ ಹುಣಸೆ ಹಣ್ಣನ್ನು ಸಾಕಷ್ಟು ಸಾರಿ ದೇಹದಲ್ಲಿರುವಂತಹ ವೈರಸ್ಗಳನ್ನು ನಿವಾರಿಸೋದಕ್ಕೆ ಒಂದು ಔಷಧವಾಗಿ ಬಳಸ್ತಾರೆ. ಲಿಮ್ಸಿ ಟ್ಯಾಬ್ಲೆಟ್ ನಿಮ್ಗೆ ಕೇಳಿರ್ಬೋದು. ಇದೇ ರೀತಿಯಾದಂಥ ಹುಳಿಯ ಅಂಶಕ್ಕೋಸ್ಕರ ದೇಹಕ್ಕೆ ಬಳಸ್ತಾರೆ. ಸೊ ದೇಹದಲ್ಲಿ ಇರುವಂತಹ ವೈರಸ್ಗಳನ್ನು ನಾವು ತಡೆಗಟ್ಟಬೇಕಂದ್ರೆ ಈ ರೀತಿಯಾದಂತಹ ಒಂದು ಹುಳಿಯ ಅಂಶ ನಮ್ಮ ದೇಹವನ್ನು ಸೇರಬೇಕು. ಸೊ ಹಾಗಾಗಿ ಹಳೆಯ ಕಾಲದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದರು. ನೋಡಿ ಸ್ನೇಹಿತರೆ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಅಬ್ಬಬ್ಬಾ, ನಮಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ. ಸ್ನೇಹಿತರೆ, ಇದನ್ನು ತುಂಬ ದಿವಸಗಳ ತನಕ ನೀವು ಇಟ್ಕೊಂಡು ತಿನ್ಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇಂತಹ ರೆಸಿಪಿಗಳನ್ನು ಮಾಡಿಕೊಂಡು ಮನೆಯಲ್ಲಿ ಮಕ್ಕಳನ್ನು ಹಾಗೆ ನೀವು ತಿಂದರೆ ನಿಜಕ್ಕೂ ಕೂಡ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಬೂಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ಮಾಡಿದಂತಹ ಈ ಸಣ್ಣ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನು ನಮ್ಮ ಲಾಸ್ಟ್ ರೆಸಿಪಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಉತ್ತರವನ್ನು ದಿವ್ಯಾ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ ಒಳ್ಳೆಯ ಒಂದು ಕಾಮೆಂಟ್ ಕಾವ್ಯ BN ಆಚಾರ್ ಅವರಿಂದ ಬಂದಿದೆ ಸ್ನೇಹಿತರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಾನು ಯಾವುದೇ ಪ್ರಶ್ನೆನ ಕೇಳ್ತಾ ಇಲ್ಲ, ಅದ್ರ ಬದಲಾಗಿ ನಿಮ್ಮಿಂದ ಒಂದು ಸಣ್ಣ ಸಹಾಯ ನಿರೀಕ್ಷಿಸ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಈ ವಿಡಿಯೋನ ಶೇರ್ ಮಾಡೋ ಮೂಲಕ ಸ್ನೇಹಿತರೆ ಸಾಕಷ್ಟು ಜನರ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ನೀವು ಕೂಡ ಸಹಾಯ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ನಿಮ್ಗೆ ಗೊತ್ತಿರುವಂತಹ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಜನರಿಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.